ನೋಡಿ ಎಷ್ಟು ಸಖತ್ತಾಗಿ ಮಸಾಲೆ ದೋಸೆಕ್ಕಿಂತ ಸೂಪರಾಗಿ ಬಂದಿರುವಂಥದ್ದು ನೋಡಿ. ಹಾಗಿದ್ರೆ ನಾನಿವತ್ತು ದಿಢೀರವಾಗಿ ಅಕ್ಕಿ ಮತ್ತು ಉದ್ದಿನಬೇಳೆಯಿಂದ ತುಂಬಾ ದಿಢೀರವಾಗಿ 5 ನಿಮಿಷದಲ್ಲಿ ನಾವು ದೋಸೆ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಒಂದು ಸರ್ತಿ ನೀವು ಈ ರೀತಿ ಮಾಡ್ಕೊಂಡ್ಬಿಟ್ರೆ ನೀವು ರಾತ್ರಿ ನೆನೆ ಹಾಕೋದೇ ಬಿಟ್ಬಿಡ್ತೀರ. ಅಷ್ಟು ಸಖತ್ತಾಗಿ ಈಸಿಯಾಗಿ ದಿಢೀರವಾಗಿ ಅಕ್ಕಿ ಉದ್ದಿನಬೇಳೆ ಇದ್ದರೆ ಸಾಕು, ಇಷ್ಟು ಸಖತ್ತಾಗಿರುವಂಥ ದೋಸೆ ಬರುತ್ತೆ. ಹಾಗಿದ್ರೆ ವೀಕ್ಷಕರೇ ಬನ್ನಿ, ನಾನಿವತ್ತು ಸಿಂಪಲ್ಲಾಗಿ ದಿಢೀರವಾಗಿ ಮಸಾಲೆ ದೋಸೆಕ್ಕಿಂತಲೇ ಸೂಪರಾಗಿರುವಂಥ ದಿಢೀರವಾದ ಅಕ್ಕಿ ಉದ್ದಿನಬೇಳೆ ದೋಸೆ ಮಾಡೋದು ತೋರಿಸ್ಕೊಡ್ತೀನಿ. ಒಂದು ಸರ್ತಿ ನೀವು ಈ ದೋಸೆ ಟ್ರೈ ಮಾಡಿಬಿಟ್ರೆ ಮತ್ತೆ ಮತ್ತೆ ಇದೇ ಥರ ನೀವು ಕೂಡ ಟ್ರೈ ಮಾಡೇ ಮಾಡ್ತೀರಾ. ಹಾಗಿದ್ರೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ದೋಸೆ ಕೂಡ ಮಾಡೋದು ನೋಡ್ಕೊಂಡು ಬರೋಣ. ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ನಾನು ಅಕ್ಕಿ ತೊಗೊಂಡಿರೋದು ರೇಷನ್ ಅಕ್ಕಿ ತೊಗೋಬೇಕು. ನಿಮ್ಮ ಹತ್ರ ಯಾವುದು ಅಕ್ಕಿ ಇದ್ದರೂ ಕೂಡ ತೊಗೋಬೋದು. ಇದು ಅಕ್ಕಿ ಆ ಅಕ್ಕಿ ಅಂತೇನಿಲ್ಲ, ರೇಷನ್ ಅಕ್ಕಿ ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿರುವಂಥ ಅಕ್ಕಿ ಕೂಡ ಬಳಸ್ಕೋಬೋದು. ಇವಾಗ ನಾನಿಲ್ಲಿ 1.5 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡು ಇವೆಲ್ಲನೂ ಕೂಡ ಬೇಳೆ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡಿಕೊಂಡು ನಾನೀಗ ನೀರು ಹಾಕಿ ಚೆನ್ನಾಗಿ 1-2-3 ಸತಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಇವಾಗ ಇದು ತೊಳ್ಕೊಂಡು ಬಂದುಬಿಡಿ, ಕ್ಲೀನಾಗಿ ತೊಳ್ಕೊಂಡು ಬರಬೇಕು. ಇವಾಗ ನಾನಿದು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲನೂ ಕೂಡ ಕ್ಲೀನಾಗಿ ತೊಳ್ಕೊಂಡು ತಂದೆ. ಆಮೇಲೆ ಇಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ತಾ ಇರೋದು ನೋಡಿ. ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕ್ಕೊಂಡು ಇದಕ್ಕೆ ನಾನೀಗ ಏನು ಹಾಕ್ಕೊಳ್ತೀನಿ ಅಂದರೆ 1 ಬಟ್ಲಷ್ಟು ಮೊಸರು. ಇದಕ್ಕೆ ಮೊಸರಿನ ಅವಶ್ಯಕತೆ ಬೇಕೇ ಬೇಕಂದರೆ ಮೊಸರು ಇದ್ದರೆ ಸಖತ್ತಾಗಿ ದೋಸೆ ಬರುತ್ತೆ. ಹುಳಿರುವಂಥ ಮೊಸರು ತೊಗೋಬೋದು, ಇಲ್ಲಾಂದರೆ ಫ್ರೆಶ್ ಇರುವಂಥ ಮೊಸರು ಕೂಡ ತೊಗೊಂಡು ರುಬ್ಕೋಬೋದು. ನಾನು ಇವಾಗ ಇದು ರುಬ್ಕೊಂಡು ಬರ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಅಂದರೆ ಇದಕ್ಕೆ ಟೈಮ್ ತೊಗೊಳುತ್ತೆ ರುಬ್ಬೋದಕ್ಕೆ, ಯಾಕಂದರೆ ಇದು ಸಣ್ಣ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ಮಿಕ್ಸಿ ಬೇಗ ಸಣ್ಣ ಆಗುತ್ತೆ, ಒಂದು ಮಿಕ್ಸಿ ಸಣ್ಣ ಆಗೋದಿಲ್ಲ ನೋಡಿ. ಈ ರೀತಿ ದೋಸೆ ಬ್ಯಾಟ್ರಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ರುಬ್ಕೊಂಡು ಬಂದುಬಿಡಿ ಹಿಟ್ಟು. ಇವಾಗ ನೋಡಿ ನಾನೆಲ್ಲನೂ ಕೂಡ ಇದೇ ಥರವಾಗಿ ರುಬ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬ್ಯಾಟ್ರಿ ರೆಡಿಯಾಗಿರೋದು. ಇದಕ್ಕೆ ನೀವು ನೀರಿನ ಹದ ನೋಡಿಕೊಂಡು ದೋಸೆ ಬ್ಯಾಟ್ರಿ ಯಾವ ರೀತಿ ಇರುತ್ತಲ್ವ ಆ ರೀತಿ ಹದವಾಗಿ ಕಲಿಸ್ಕೋಬೇಕು. ತುಂಬಾ ಇನ್ಸ್ಟಂಟ್ ದೋಸೆ ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಮನೆಯಲ್ಲಿ ನೋಡಿ ಒಂದು ಸರ್ತಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಸಲೀಸಾಗಿ ತಿನ್ಬೋದು. ಇವಾಗ ಇದು ಹಿಟ್ಟಿಗೆ ರೆಸ್ಟ್ ಮಾಡೋದಕ್ಕೆ ಇಡೋದಿಲ್ಲ, ಹಾಗೆ ಹಾಕ್ಕೋಬೋದು. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು, ಅದಕ್ಕೆ ಒಂದು 2 ನಿಮಿಷ ಮತ್ತು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನೀಗ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕಿ ನಾವೀಗ ಇನ್ನೂ ಸ್ವಲ್ಪ ನೀರು ಮೇಲೆ ಹಾಕ್ಕೊಂಡು ಕಲಿಸ್ಕೊಂಡ್ವಿ ಅಂದರೆ ಅಡುಗೆ ಸೋಡಾ ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ದೋಸೆ ಕೂಡ ಹಾಕ್ಕೊಳ್ಳೋಣ. ನಿಮಗೆ ಮಸಾಲೆ ದೋಸೆ ಕೂಡ ಹಾಕ್ಕೋಬೋದು, ನಿಮ್ಗೆ ಯಾವ ಥರ ಬೇಕೋ ಆ ಥರ ದೋಸೆ ಹಾಕ್ಕೋಬೋದು. ನೋಡಿ ಇಲ್ಲಿ ತವಾ ಬಿಸಿ ಆದಮೇಲೆ ತವಾ ಮೇಲೆ ಈ ರೀತಿ ಸ್ವಲ್ಪ ನೀರು ಚಿಂಪಡಿಸಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೋಬೇಕು. ಒರೆಸ್ಕೊಂಡ ತಕ್ಷಣ ನಾವೀಗ ದೋಸೆ ಬ್ಯಾಟ್ರಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸೆಟ್ ದೋಸೆ ಕೂಡ ಬರುತ್ತೆ, ಮತ್ತು ತೆಳುವಾಗಿ ಬರುತ್ತೆ, ಮಸಾಲೆ ದೋಸೆ ಬರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ದೋಸೆ ಹಾಕ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇರೋ ದೋಸೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಾಕ್ಕೊಂಡೆ. ಆಮೇಲೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ತುಪ್ಪ ಹಾಕ್ಕೊಳ್ಳಿ, ನಿಮ್ಗೆ ಏನು ಅವಶ್ಯಕತೆ ಅದು ಹಾಕ್ಕೋಬೋದು. ನಿಮಗೆ ಮಸಾಲೆ ದೋಸೆ ಸಡನ್ಲಿ ಬೇಕಂದರೆ ಸ್ವಲ್ಪ ಕೆಂಪು ಖಾರ ಹಾಕ್ಕೋಬೇಕು. ಹಾಕಿ ಸ್ವಲ್ಪ ಆದಮೇಲೆ ಉಪ್ಪು ಹಾಕಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ನಾವು ಕಲಸಿ ಎಲ್ಲ ಕಡೆ ಅಪ್ಲೈ ಮಾಡಿದ್ವಿ ಅಂದರೆ ಮಸಾಲೆ ದೋಸೆ ಪರ್ಫೆಕ್ಟಾಗಿ ಮಸಾಲೆ ದೋಸೆ ಕೂಡ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಮಕ್ಕಳಿಗೆ ಸಡನ್ಲಿ ಏನಾದರೂ ಸ್ಪೆಷಲಾಗಿ ಕೊಡ್ತಾಯಿದ್ರೆ ಅವರು ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ಅವರು ಕೂಡ ತಿಂತಾರೆ. ಇವಾಗ ನೋಡಿ ಮಸಾಲೆ ದೋಸೆ ಪರ್ಫೆಕ್ಟಾಗಿ ರೆಡಿ ಆಯಿತು. ಸಿಂಪಲ್ಲಾಗಿ ಮಸಾಲೆ ದೋಸೆ ಮಾಡಿರೋದು. 1-2 ಸೆಕೆಂಡ್ ಮೇಲೆ ತಟ್ಟೆ ಮುಚ್ಚಿಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೋದು. ನಾನು 1 ಸೆಕೆಂಡ್ ತಟ್ಟೆ ಮುಚ್ಚಿಡ್ತಾ ಇದ್ದೀನಿ. ಆಮೇಲೆ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ರೆಡಿ ಆಯಿತು. ತವಾ ಕೂಡ ಸೈಡಿಗೆ ನೋಡಿ ಹಂಚೆಲ್ಲ ಸೈಡಿಗೆಲ್ಲ ತಾನೇ ದೋಸೆ ಬಿಟ್ಕೊಳ್ಳುತ್ತೆ. ಈಸಿಯಾಗಿ ದೋಸೆ ಬಂದುಬಿಡುತ್ತೆ, ಏನೂ ಕೂಡ ಜಾಸ್ತಿ ಕಷ್ಟಪಡುವಂಥ ಅವಶ್ಯಕತೆಯೇ ಇಲ್ಲ ನೋಡಿ. ಹಾಗಾದರೆ ಯಾರಾದರೂ ಮಸಾಲೆ ದೋಸೆ ಸಡನ್ಲಿ ಬಂದರೆ, ಯಾರಾದ್ರೂ ನೆಂಟರು ಬಂದರೂ ಕೂಡ ಮಸಾಲೆ ದೋಸೆಯಲ್ಲಿ ಸೆಟ್ ದೋಸೆಯಲ್ಲಿ ಏನಾದರೂ ಮಾಡ್ಕೋಬೇಕಂದ್ರೆ ಈ ಥರ ದೋಸೆಗಳು ಮಾಡ್ಕೋಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ದೋಸೆ ಬಂದಿರೋದು. 2 ಪದಾರ್ಥ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ದೋಸೆ ಮಾಡ್ಕೋಬೋದು ನೋಡಿ. ಇನ್ನೊಂದು ಕೂಡ ದೋಸೆ ಹಾಕ್ತಾಯಿದ್ದೀನಿ. ಸೇಮ್ ಪ್ರೊಸೆಸಿಂಗ್ ಮಾಡ್ಕೊಳ್ಳಿ. ತವಾ ಮೇಲೆ ನೀರು ಹಾಕಿದ್ಮೇಲೆ ಒಂದು ಬಟ್ಟೆಯನ್ನು ಒರೆಸ್ಕೊಂಡು ಈ ರೀತಿ ದೋಸೆ ಬ್ಯಾಟ್ರಿ ಹಾಕ್ಕೊಂಡ್ವಿ ಅಂದರೆ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಇಲ್ಲ ಚಟ್ನಿ ಇದ್ರ ಜೊತೆಗೂ ಕೂಡ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ, ನಿಮಗೂ ಕೂಡ ಇವತ್ತಿನ ಮಸಾಲೆ ದೋಸೆ ಟೇಸ್ಟಿಯಾಗಿರುವಂಥ ಸಿಂಪಲ್ ದೋಸೆ ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಂಡು ನೀವು ಕೂಡ ಮಾಡ್ಕೋಬೋದು.
ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಸಿಂಪಲ್ಲಾಗಿ ಇಷ್ಟು ದಿಢೀರವಾಗಿ ದೋಸೆ ಮಾಡೋದು ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ. ರಾತ್ರಿ ನೆನೆ ಹಾಕೋದು ಅವಶ್ಯಕತೆಯೂ ಕೂಡ ಬೀಳೋದಿಲ್ಲ, ಎಷ್ಟು ಸಡನ್ಲಿ ದೋಸೆ ಬಂದುಬಿಡುತ್ತೆ ನೋಡಿ. ಇನ್ನೊಂದು ಕೂಡ ದೋಸೆ ಸೇಮ್ ಅದೇ ಥರ ಹಾಕ್ಕೊಂಡಿದ್ದೀನಿ, ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿರೋದಲ್ವಾ. ಹಾಗಿದ್ರೆ ತಡ ಯಾಕೆ ಮಾಡೋದು, ಮಾಡ್ಕೊಂಡು ತಿನ್ಕೊಂಡು ನೋಡ್ಕೊಂಡು ಬಿಡಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ದೋಸೆ, ಅದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡಿರೋದು ನೋಡಿ, ಸೂಪರಾಗಿತ್ತು. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.